ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ? ನೋಡಿರ್ಬೋದು ನೀವು, ನಟಿ ಶ್ರುತಿ ಅಂತಕ್ಕಂಥವರು 2 ಮದುವೆ ಆಗಿದ್ದಾರೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ 2 ಮದುವೆಯನ್ನು ಯಾಕಾದರೂ, ಹೇಗಾದರೂ, ಮತ್ತು ಈಗ 2 ಮದುವೆ ಆದರೂ ಕೂಡ ನೆಮ್ಮದಿ ಅಂತೂ ಸಿಗ್ತಾ ಇಲ್ಲ ಇವ್ರಿಗೆ. ನೋಡಿ, ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮದುವೆನೂ ಆಗಿಬಿಟ್ರು, 2 ಮದುವೆ ಆಗಿಬಿಟ್ಟು ಆಗಿರತಕ್ಕಂಥದ್ದು. ಈಗ ನಟಿಯರಂತೂ ನೀವು ಹಿಂದೆ ನೋಡ್ಬೋದು, 2 ಮದುವೆ ಆಗಿರ್ತಕ್ಕಂಥ ನಟಿಯರು ಕೂಡ ತುಂಬ ಜನ ಇದ್ದಾರೆ. ಅದರ ಬಗ್ಗೆ ನೆಕ್ಸ್ಟು ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ನಾನು. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಿಮಗೂ ಕೂಡ ನಿಮಗೇನು ಅನಿಸುತ್ತೆ ಈ ಮದುವೆ ಬಗ್ಗೆ, ನಟಿ ಶ್ರುತಿ ಬಗ್ಗೆ ಮತ್ತು ನಟಿಯರ ಬಗ್ಗೆ ಕಾಮೆಂಟ್ ಕೂಡ ಮಾಡಿ. ಮತ್ತು ನೋಡಿ, ನಟಿ ಶ್ರುತಿಯವರು ಗಟ್ಟಿಮೇಳ ಅಂತಕ್ಕಂಥ ಸಿನಿಮಾದಲ್ಲಿ ಎಸ್ ಮಹೇಂದ್ರ ಅವ್ರಿಗೂ ಕೂಡ ಲವ್ ಆಗಿ ಏನೋ ಒಂದು ಮದುವೆ ಕೂಡ ಆಗ್ತಾರೆ. ಆ ಟೈಮಲ್ಲೇ ಎಸ್ ಮಹೇಂದ್ರ ನೀವು ನಿರ್ದೇಶಕ, ಅವರು ಒಬ್ಬರು ನಿರ್ದೇಶಕ ಮತ್ತು ನಿರ್ಮಾಪಕ ಅಂತ ಕೂಡ ಹೇಳ್ಬೋದು. ಬಟ್ ಅವರು ಕೂಡ ಕೌರವ ಅಂತಕ್ಕಂಥ ಸಿನಿಮಾ, ಪ್ರೇಮಾಚಾರಿ ಅಂತಕ್ಕಂಥ ಸಿನಿಮಾ, ತುಂಬ ಸಿನಿಮಾಗನ ಇಟ್ಟು ಸಿನಿಮಾ ಅಂತ ಯಾವುದ್ಯಾವುದು ತುಂಬ ಬಿ ಸಿ ಪಾಟೀಲ್ ಸಿನಿಮಾ ಅಂತಲ್ಲ, ಬೇರೆ ಬೇರೆ ಹಿಂದೆ ಹಳೆಯ ಸಿನಿಮಾಗಳನ್ನ ನೋಡಿದ್ರೆ ನೀವು ತುಂಬ ಶೃಂಗಾರ ಕಾವ್ಯ ಅಂತಕ್ಕಂಥದ್ದು, ಅದು ಕೂಡ ತುಂಬ ಹಿಟ್ ಸಿನಿಮಾ. ಆ ಸಿನಿಮಾದಲ್ಲೂ ಕೂಡ ಒಳ್ಳೊಳ್ಳೆ ಹಿಟ್ ಸಿನಿಮಾ ಅಂತ ಕೊಟ್ಟಂಥ ನಿರ್ದೇಶಕರು ಅಂತಂದರೆ ಅದು ಎಸ್ ಮಹೇಂದ್ರ ಅವರು. ಮತ್ತು ಅವ್ರನ್ನೂ ಕೂಡ ಈ ತುಂಬ ಒಂದು ಆಲ್ರೆಡಿ 20-25 ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ. ಇವ್ರನ್ನೇ ಫಸ್ಟು ಮದುವೆ ಆಗ್ತಕ್ಕಂಥ ಶ್ರುತಿಯವರು, ಇವ್ರನ್ನೇ ಫಸ್ಟು. ಬಟ್ ಏನಂತಂದರೆ ಶ್ರುತಿಯವ್ರಿಗೆ ಅವಕಾಶ ಮೊದಲು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ಕಿದ್ದೇ ಒಂದು ಕರ್ಪೂರದ ಗೊಂಬೆ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ನಟಿಯಾಗಿ ಅವಕಾಶ ಸಿಗುತ್ತೆ. ಅದು ರಮೇಶ್ ಅರವಿಂದ್ ಜೊತೆ, ಮತ್ತು ಇವ್ರಿಗೂ ಕೂಡ ಏನೋ ಒಂದು ಲಿಂಕ್ ಇದ್ದು ಕೂಡ ಅವಕಾಶ ಸಿಗುತ್ತೆ ಏನೋ. ಬಟ್ ಆದರೂ ಕೂಡ ನಟಿ ಶ್ರುತಿಯವ್ರಿಗಂತೂ ಒಂದು ಅವಕಾಶ ಸಿಕ್ಕಿದ್ದೇ ಒಂದು ಹೆಚ್ಚು. ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕರ್ಪೂರದ ಗೊಂಬೆ ಅನ್ನೋ ಸಿನಿಮಾದಲ್ಲಿ ರಮೇಶ್ ಅರವಿಂದ್ಗೂ ಶ್ರುತಿಗೂ ತುಂಬ ಜೋಡಿ ಮ್ಯಾಚ್ ಆಗುತ್ತೆ. ಯಾಕೆಂದರೆ ಅವರಿಬ್ಬರು ಕೂಡ ಒಂದು ಮದುವೆ ಆದ್ರೇ ತುಂಬ ಚೆನ್ನಾಗಿರುತ್ತೆ ಜೀವನ ಅಂತ ಕೂಡ ಆಗಿನ ಕಾಲಕ್ಕೆ ಜನರ ಒಂದು ಅಭಿಪ್ರಾಯ ಕೂಡ ಆಗಿತ್ತು. ಅಭಿಮಾನಿಗಳ ಅಭಿಪ್ರಾಯ ಏನಂತಂದಂತ ನಾವು ಕರಿತೀವಿ. ಅದೆಲ್ಲ ಈಗಲೂ ಕೂಡ ನೋಡಿ, ಗಿಲ್ಲಿ ಕಾವ್ಯ ಹೇಗೆ ಮದುವೆ ಆಗಬೇಕು ಅಂತ ಈಗಲೂ ಕೂಡ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದೇ ರೀತಿ ಶ್ರುತಿ ಮತ್ತು ರಮೇಶ್ ಅರವಿಂದ್ ಕೂಡ ಮದುವೆ ಆಗಬೇಕು ಅಂತೆಲ್ಲ ಹಿಂದೆ ಎಲ್ಲ ತುಂಬ ಸುದ್ದಿ ವೈರಲ್ ಆಗಿತ್ತು. ಬಟ್ ಏನಂತಂದರೆ ಈಗ ಸದ್ಯಕ್ಕಂತೂ ಮತ್ತೆ 2ನೇ ಮದುವೆ ಆದರು ಶ್ರುತಿಯವರು. ನೋಡಿ, 2013ರಲ್ಲಿ ಚಂದ್ರಚೂಡ್ ಅಂತಕ್ಕಂಥ ವ್ಯಕ್ತಿಯನ್ನು ಮದುವೆ ಆದರು. ನೋಡಿ, ಚಂದ್ರಚೂಡ್ ಅಂತಕ್ಕಂಥವ್ರು ಕೂಡ ಹಿಂದೆ ಅವರು ಕೂಡ ಸ್ವತಃ ಮೊದಲನೇ ಮದುವೆ ಆಗಿ ಈಗ ಶ್ರುತಿಯವ್ರನ್ನ 2ನೇ ಮದುವೆ ಆಗಿದ್ದಾರೆ ಅಂತ ಕೂಡ ಸುದ್ದಿ ಕೇಳಿಬಂತು. ಬಟ್ ಈಗ ನೋಡಿ, ಮೊದಲನೇ ಮದುವೆ ಆಗಿ 2ನೇ ಮದುವೆ ಏನಕ್ಕೆ ಆಗ್ತಾರೆ ಇದೆಲ್ಲ ನೀವು ನೋಡ್ಬೋದು. ಅವರವರ ಒಂದು ಪರ್ಸ್ನಲ್ ವಿಚಾರ ಇದೆಲ್ಲ. ಅವರವರ ಒಂದು ಏನೋ ಒಂದು ಈ ಥರ ಪರ್ಸ್ನಲ್ ವಿಷಯಕ್ಕೆ ನಾವು ತಲೆ ಹಾಕೋದು ಒಳ್ಳೆಯದಲ್ಲ ಅಂತ ಕೂಡ ನಿಮಗೂ ಕೂಡ ಅನಿಸ್ಬೋದು. ಬಟ್ ಏನಂತಂದರೆ ನೋಡಿ, ಎಷ್ಟೋ ಜನಕ್ಕೆ ಮೊದಲನೇ ಮದುವೆ ಆದ ತಕ್ಷಣ ಒಂದು ನೆಮ್ಮದಿ ಅಂತಕ್ಕಂಥದ್ದು ಇರಲ್ಲ. ಅದು ಗಂಡನಿಂದ ಹೆಂಡತಿಗಾಗ್ಬೋದು, ಹೆಂಡತಿಯಿಂದ ಗಂಡನಿಗಾಗ್ಬೋದು. ನೆಮ್ಮದಿ ಅಂತಕ್ಕಂಥದ್ದು ಎಲ್ಲೂ ಯಾರಿಗೂ ಕೂಡ ಎಷ್ಟೋ ಜನಕ್ಕೆ ಇರಲ್ಲ. ಎಲ್ಲರಿಗೂ ಅಂತಲ್ಲ, ಎಷ್ಟೋ ಜನಕ್ಕೆ ನೆಮ್ಮದಿಯಿಂದ ಇರ್ತಾರೆ, ಎಷ್ಟೋ ಜನಕ್ಕೆ ನೆಮ್ಮದಿ ಇರಲ್ಲ. ಯಾಕೆಂದರೆ ಕೆಲವೊಬ್ಬೊಬ್ಬರಿಗೆ ಕಾಯಿಲೆಗಳು ಬರ್ಬೋದು ಮಧ್ಯ, ಕೆಲವೊಬ್ಬರಿಗೆ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಬರ್ಬೋದು, ಸಮಸ್ಯೆಗಳು ಗಲಿಬಿಲಿ ಆಗ್ಬೋದು. ಮತ್ತು ಅವರ ಒಂದು ಬಡತನ ಕೂಡ ಕಾಡ್ಬೋದು ಫ್ಯಾಮಿಲಿಯಲ್ಲಿ. ನೋಡಿ, ಫ್ಯಾಮಿಲಿಯಲ್ಲಿ ಬಡತನ ಇದ್ದರೆ ಕೂಡ ಎಷ್ಟೋ ಜನ ಡಿವೋರ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇದೆಲ್ಲ ನೀವು ನೋಡಿರ್ಬೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿಯರನ್ನು ಮದುವೆ ಆಗ್ತಕ್ಕಂಥದ್ದು, ಮದುವೆ ಆದ ತಕ್ಷಣ 1 ವರ್ಷ 5 ವರ್ಷ ಜೀವನ ಮಾಡ್ಕೊಂಡು ಹೋಗ್ತಾರೆ, ನಂತರ ಡಿವೋರ್ಸ್ ಆಗ್ತಾರೆ. ಯಾಕೆಂದರೆ ಅವರ ಕುಟುಂಬದಲ್ಲಿ ನಡೀತಕ್ಕಂಥ ಕಲಹ ಇದೆಲ್ಲ ಏನೋ ಒಂದು ಕಲಹ ಇರುತ್ತೆ. ಅದೆಲ್ಲ ಈಗಲೂ ಕೂಡ ಹಂಗೆ ಕಂಟಿನ್ಯೂ ಆಗಿ ಅದು ಡಿವೋರ್ಸ್ ಆಗುತ್ತೆ. ಎಷ್ಟೋ ಅರ್ಧಕ್ಕರ್ಧ ನಟಿಯರನ್ನ ನಾವು ಡಿವೋರ್ಸ್ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಎಷ್ಟೋ ಜನ 2ನೇ ಮದುವೆ ಆಗಿರ್ತಕ್ಕಂಥದ್ದು ಕೂಡ ನೋಡ್ಬೋದು. ಕೆಲವರು ಇನ್ನೂ ಎಷ್ಟೋ ಜನ ಹಾಗೇ ಇದ್ದಾರೆ, ಒಂದು ಮದುವೆನೇ ಸಾಕು ನನಗೆ, ಜೀವನ ಅನ್ನೋದು ಸಾಕು ಅಂತ ಕೂಡ ಹಾಗೇ ಇದ್ದಾರೆ. ಬಟ್ ಅದೆಲ್ಲ ನಾನು ನೆಕ್ಸ್ಟ್ ಎಪಿಸೋಡ್ ತಿಳಿಸ್ಕೊಡ್ತೀನಿ. ಬಟ್ ಆದರೂ ನೋಡಿ, ನಟಿ ಶ್ರುತಿಯವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಯಾಕೆಂತಂದರೆ ಅವರ ಫ್ಯಾಮಿಲಿ ಬಂದು ಮೂಲತಃ ತುಂಬ ಉತ್ತರ ಕರ್ನಾಟಕ ಕಡೆಯವರು. ಬಟ್ ಆದರೂ ಕೂಡ ಅವರ ಒಂದು ರಾಮ ಶ್ಯಾಮ ಭಾಮ ಪಿಕ್ಚರ್ಲಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಶೈಲಿ ಆಗ್ಬೋದು, ಮತ್ತು ರಮೇಶ್ ಅರವಿಂದ್ ಅವರ ಒಂದು ಜೊತೆಯಾಗಿ, ಮತ್ತು ಅವರ ಒಂದು ತುಂಬ ಆ ಶೈಲಿಯನ್ನು ಒಂದು ನಟಿಯಾಗಿ, ಕಮಲ್ ಹಾಸನ್ ಅವರ ಹೆಂಡತಿಯಾಗಿ ತುಂಬ ನಟನೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಅದು ಬಿಟ್ಟರೆ ಅವರ ಸಿನಿಮಾಗಳಂತೂ ಹಿಂದೆ ಗೌಡ್ರು ಸಿನಿಮಾದಲ್ಲಿ ದೇವರಾಜ್ ಅಂತ ಇರ್ತಾರೆ ನಟ, ಅವರ ಒಂದು ಹೆಂಡತಿ ಪಾತ್ರಕ್ಕೆ, ಮತ್ತು ಅಂಬರೀಷ್ ಅವರ ಒಂದು ತಂಗಿ ಪಾತ್ರಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಹಿಂದೆ ಅವ್ರು ಮಾಡಿರ್ತಕ್ಕಂಥ ಸಿನಿಮಾಗಳಂತೂ ತುಂಬ ಹಿಟ್ ಸಿನಿಮಾಗಳೇ ಹೊರತು ಫ್ಲಾಪ್ ಅಂತೂ ಅಲ್ಲ. ಯಾಕೆಂತಂದರೆ ನಟಿಯರಲ್ಲಿ ಅವರು ಕೂಡ ತುಂಬ ದೊಡ್ಡ ನಟಿನೇ, ಇಲ್ಲ ಅಂತಲ್ಲ. ಯಾಕೆಂತಂದರೆ ಬಟ್ ಆದರೂ ಕೂಡ ನೋಡಿ, ಒಬ್ಬೊಂದು ಕೌಟುಂಬಿಕ ಕಲಹ ಅಂತ ಬಂದಾಗ ನಿಮ್ಮ ಕುಟುಂಬದಲ್ಲಿ ಎಲ್ಲ ಕುಟುಂಬದಲ್ಲೂ ಇಷ್ಟೇ, ಎಲ್ಲರ ಮನೆಯಲ್ಲೂ ಇಷ್ಟೇ. ನೋಡಿ, ಎಲ್ಲರ ಮನೆಯಲ್ಲೂ ದೋಸೆ ತೂತೆ ಅಂತ ನಾವು ಕರಿತೀವಲ್ಲ, ಅದು ಹೀಗೇ ಎಲ್ಲರೂ ಹೀಗೇ ಆಗೋದು. ಯಾಕೆಂತಂದರೆ ನೋಡಿ, ಮೊದಲು ಮದುವೆ ಆದಾಗ ನೀವು ಕೂಡ ಅಷ್ಟೇ, ಏನೋ ಒಂದು 5 ವರ್ಷ ಸಂಸಾರ ನಡೆಸ್ತೀವಿ ನಾವು, ಏನೋ ಚೆನ್ನಾಗಿರುತ್ತೆ, ಸುಖಕರವಾಗಿರುತ್ತೆ, ಒಂದು ಮಗು ಆಗುತ್ತೆ. ಅದು ಗಂಡಾಗಲಿ ಹೆಣ್ಣಾಗಲಿ ಏನೋ ಒಂದು ಮಗು ಆಗುತ್ತೆ. ಮತ್ತು ಮುಂದೆ ಮಗುನ ಓದಿಸ್ಬೇಕಾಗುತ್ತೆ, ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕಾಗುತ್ತೆ, ಕಾನ್ವೆಂಟ್ಸ್ಗೋ ಸ್ಕೂಲ್ಗೋ ಏನಾದರೂ ಒಂದು ಮನೆಯಲ್ಲಿ ಬರ್ತಕ್ಕಂಥ ಒಂದೊಂದು ಇಷ್ಟು ಖರ್ಚುಗಳು ಅಂತ ನಾವೇನು ಕರಿತೀವಿ, ಅದೆಲ್ಲ ಬಂದೇ ಬರುತ್ತೆ, ತಾಪತ್ರೆಗಳು. ನೀವೆಲ್ಲ ನೋಡಿರ್ಬೋದು, ಎಷ್ಟೋ ಜನಕ್ಕೆ ಈಗಲೂ ಕೂಡ ಹಳ್ಳಿ ಕಡೆ ಅವ್ರವ್ರ ಮಕ್ಕಳನ್ನ ಕೂಡ ಓದ್ಸೋಕ್ಕಾಗ್ತಾ ಇಲ್ಲ. ಅಂತಹ ಒಂದೊಂದು ಖರ್ಚುಗಳಿದೆ ಈಗಲೂ ಕೂಡ.
ಆ ಥರ ಖರ್ಚುಗಳು ಇವ್ರಿಗೂ ಕೂಡ ಅಷ್ಟೇ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟೋ ಕೋಟಿ ದುಡ್ಡು ಮಾಡ್ತಾರೆ, ಇವ್ರಿಗೇನು ಸಂಪಾದನೆಗೇನು ಬರ ಅಂತ ನಾವು ಕೇಳ್ಬೋದು. ಇಲ್ಲ, ಹಾಗೆಲ್ಲ ಇಲ್ಲ. ಯಾಕೆಂದರೆ ಸಂಪಾದನೆ ಬಡತನ ಅಂತಕ್ಕಂಥದ್ದು ಸಿನಿಮಾ ಇಂಡಸ್ಟ್ರಿಲಿ ಕೂಡ ತುಂಬಿ ತುಳ್ಕಾಡ್ತಾ ಇದೆ. ನೀವೆಲ್ಲ ಕೂಡ ಕೇಳ್ಬೋದು, ಸಿನಿಮಾ ಇಂಡಸ್ಟ್ರಿಲಿ ಎಷ್ಟೆಷ್ಟೋ ಕೋಟಿ ದುಡ್ಡು ಮಾಡ್ತಾ ಇರ್ತಾರೆ, ಇವ್ರಿಗೇನು ಬರ, ಈ ಡಿವೋರ್ಸ್ಗೆಲ್ಲ ಏನು ಕಾರಣ, ಈ ಡಿವೋರ್ಸ್ ಆಗೋದಕ್ಕೆ ಏನು ಇವ್ರಿಗೆ ಅಷ್ಟೊಂದು ಡಿವೋರ್ಸ್ ಆಗುವಂಥ ಏನು ತಪ್ಪುಗಳನ್ನ ಮಾಡಿರ್ತಾರೆ ಇಬ್ಬರು ಕೂಡ. ಯಾಕೆಂದರೆ ನೋಡಿ, ಕೌಟುಂಬಿಕ ಕಲಹ ಅಂತ ಬಂದಾಗ ಅದು ಗಂಡನ ಕಡೆಯಿಂದ, ಈಗ ನೋಡಿ ಗಂಡನ ಕಡೆಯಿಂದ ತಪ್ಪಾಗಿರ್ಬೋದು, ಹೆಣ್ಣಿನ ಕಡೆಯಿಂದ ತಪ್ಪಾಗಿರ್ಬೋದು, ಅಂದರೆ ಹೆಂಡತಿ ಕಡೆಯಿಂದ ತಪ್ಪು ಕೂಡ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ಅದು ಇಬ್ಬರಲ್ಲಿ ಒಂದು ವೈಮನಸ್ಸು ಅಂತ ನಾವೇನು ಕರಿತೀವಿ, ಕಲಹ ಉಂಟಾದಾಗ ತಪ್ಪು ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ತಪ್ಪು ಈಗ ನೋಡಿ, ಗಂಡ ಏನಾದರೂ ತಪ್ಪು ಮಾಡ್ದ ಅಂತ ಕೂಡ ಹೆಂಡತಿ ಡಿವೋರ್ಸ್ ಮಾಡ್ತಾಳೆ. ಹೆಂಡತಿ ಏನಾದರೂ ಈ ರೀತಿ ನನಗೆ ಆಗದೆ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾಳೆ, ಬೇಡ ಅಂತದ್ದೇ ಕೆಲಸ, ಇಲ್ಲ ಬೇಕು ಅಂತಲೇ ಒಂದು ಹಠ ಹಿಡಿದು ನಿಂತಿದ್ದಾಳೆ, ಇದನ್ನೇ ಮಾಡಬೇಕು ನಾನು. ನೋಡಿ, ನಾನು ಸಿನಿಮಾ ನಟಿ ಆಗೋಕ್ಕೆ ಬಿಡ್ತಾ ಇಲ್ಲ, ಸಿನಿಮಾ ನಟಿ ಆಗಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ, ಈಗ ನಟಿ ಆಗೋದು ಬೇಡ ಅಂತ ಗಂಡ ಹೇಳ್ತಾನೆ. ಆ ರೀತಿ ಇದ್ದೇ ಇರುತ್ತೆ ಕೌಟುಂಬಿಕ ಕಲಹ ಅಂತದ್ದು. ನೋಡಿ, ಇವರ ಒಂದು ಕುಟುಂಬದಲ್ಲೂ ಕೂಡ ಇದೇ ರೀತಿ ಇತ್ತೇನೋ ಅಂತಕ್ಕಂಥದ್ದು ಒಂದು ಊಹೆ ಅಷ್ಟೇ, ಬೇರೆ ಏನೇನಿಲ್ಲ. ಯಾಕೆಂದರೆ ಸಿನಿಮಾ ನಟಿ ಆಗಬೇಕಂಥದ್ದು ಎಷ್ಟೋ ಜನರ ಆಸೆ ಇರುತ್ತೆ, ಎಷ್ಟೋ ಜನರಿಗೆ ಆಗಲ್ಲ. ಅದರಿಂದ ಎಷ್ಟೋ ಜನ ನೀವು ಕೇಳಿರ್ಬೋದು, ಈ ಥರ ಡೈವರ್ಸ್ ಆಗುವಂಥದ್ದನ್ನು ನಾವು ತುಂಬ ಜನರ ನೋಡ್ತೀವಿ. ಬಟ್ ಅವ್ರಲ್ಲಿರ್ತಕ್ಕಂಥ ಒಂದು ಕೌಟುಂಬಿಕ ಕಲಹ ಹಾಗೇ ಇದೆ ಇನ್ನೂ ಕೂಡ. ನೀವು ಸೂರ್ಯವಂಶದ ನಟಿಯನ್ನು ಕೂಡ ಕೇಳ್ಬೋದು, ನೋಡಿರ್ಬೋದು. ಅವರು ಕೂಡ ಇದೇ ರೀತಿ ನೋಡಿ, ಮೊದಲನೇ ಮದುವೆ ಆಗಿ ಇನ್ನು ಡಿವೋರ್ಸ್ ಎಲ್ಲ ಆಗಿರ್ಬೋದು. ಬೇರೆ ಬೇರೆ ನಟಿಯರನ್ನು ನೀವು ನೋಡ್ತಾ ಬನ್ನಿ, ಎಷ್ಟೋ ಜನ ನಟಿಯರು ಮದುವೆ ಆಗ್ತಾರೆ, ನೆಕ್ಸ್ಟು ಡಿವೋರ್ಸ್ ಆಗಿ ಹೋಗ್ತಾರೆ. ಯಾಕೆಂದರೆ ಅವರ ಒಂದು ಫ್ಯೂಚರ್ ಗುರಿನೇ ಬೇರೆ ಇರುತ್ತೆ. ಮುಂದಿನ ಗುರಿ ನಾವೇನಂತ ಕರಿತೀವಿ, ಮುಂದಿನ ಗುರಿ ಅಂತಕ್ಕಂಥದ್ದು ಅದು ಬೇರೆಯೇ ಇರುತ್ತೆ, ಹಿಂದೆ ಎಲ್ಲ ನೀವು ನೋಡಿರ್ಬೋದು. ಗುರಿ ಅಂತಕ್ಕಂಥದ್ದು ಒಂದು ಗುರಿ, ನಾವು ಉದ್ದೇಶ ಏನು ಇಟ್ಕೊಂಡಿರ್ತೀವಿ ಅದೆಲ್ಲ ಹಿಂದೆ ಎಲ್ಲ ನೀವು ನೋಡಿರ್ಬೋದು. ಒಬ್ಬೊಬ್ರಿಗೆ ಒಂದೊಂಥರ ಗುರಿ ಅನ್ನೋದು ಇರುತ್ತೆ. ಈಗ ನೋಡಿ, ಶ್ರುತಿಯವರ ಮಗಳು ಬರ್ತಾ ಇದ್ದಾರೆ, ಮಗಳು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ. ಬಟ್ ಸಿನಿಮಾ ಇಂಡಸ್ಟ್ರಿಲಿ ಅವ್ರಿಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ, ಬೆಳಿಬೇಕು ಅಂತ, ಶ್ರುತಿ ಮಗಳು ಅಂತ. ಆದರೆ ನನಗೆ ನಟಿ ಆಗೋಕೆ ಆಸೆ ಇಲ್ಲ, ನಾನೊಂದು ದೊಡ್ಡ ಡಾಕ್ಟರ್ ಆಗಬೇಕು, ನಾನೊಂದು ಏನೋ ಆರೋಗ್ಯ ತಜ್ಞರಾಗಬೇಕು, ನನಗೆ IAS ಪಾಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ, ಗುರಿ ಇಟ್ಕೊಂಡಿದ್ದಾರೆ ಅವರು. ಬಟ್ ಅವ್ರಿಗೆ ನಟಿ ಆಗೋಕೆ ಆಸೆ ಇಲ್ಲ, ನಟಿ ಆಗಬೇಕು ಅಂತ ಕೂಡ ಒಂದು ಚಾನ್ಸನ್ನು ಕೊಡ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ. ಬಟ್ ನೀವು ನೋಡ್ಬೋದು, ಚಂದ್ರಚೂಡ್ ಅಂತಕ್ಕಂಥವ್ರ ಜೊತೆ ಎರಡನೇ ಮದುವೆನ ಇವ್ರು ಯಾಕೆ ಆಗ್ತಾರೆ ಅಂತ ಕೂಡ ನೀವು ಕೇಳ್ಬೋದು. ನೋಡಿ, ಕೌಟುಂಬಿಕ ಕಲಹ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇದ್ದಿದೆ. ನೋಡಿ, ಕಲಹ ಒಂದು ವಿಚಾರ ಅಂತಕ್ಕಂಥ ಬಂದರೆ ಯಾರಿಗೆ ತಾನೇ ಒಂದು ಕೌಟುಂಬಿಕ ಕಲಹ ಇಲ್ಲ, ಇಲ್ಲಿ ಯಾರಿಗೆ ತಾನೇ ಫ್ಯಾಮಿಲಿ ಪ್ರಾಬ್ಲಮ್ ಬರಲ್ಲ. ಎಲ್ಲರಿಗೂ ಕೂಡ ಫ್ಯಾಮಿಲಿ ಪ್ರಾಬ್ಲಮ್, ಒಂದು ಕುಟುಂಬದ ಪ್ರಾಬ್ಲಮ್, ಸಮಸ್ಯೆ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಅದ್ರ ಮಧ್ಯೆ ಡಿವೋರ್ಸ್ ಅಂತಕ್ಕಂಥ ಮೊರೆ ಹೋಗ್ತಾರೆ ಎಲ್ಲರೂ ಕೂಡ ಅಷ್ಟೇ ಆಲ್ಮೋಸ್ಟು. ಆದರೆ ನಮ್ಮ ಹಳ್ಳಿ ಕಡೆ ಜನ ಅಂತೂ ಈ ರೀತಿ ಹೋಗಲ್ಲ. ನೋಡಿ, ಸಿಟಿ ಕಡೆ ಜನ ಅಂತೂ ಈ ರೀತಿ ಡಿವೋರ್ಸ್ ಮಾಡ್ಕೋತಾರೆ, ಹೆಚ್ಚು ಕಮ್ಮಿ ಒಂದು 10% 15% ಮಾಡ್ಕೋತಾರೆ. ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಲಿ ನಟಿಯರ ಒಂದು ನಡುವೆ ಇದು ಹಾಗೇ ಆಗುತ್ತೆ. ಯಾಕೆಂತಂದರೆ ಅವರ ಒಂದು ಉದ್ದೇಶ ಗುರಿ ಬೇರೆ ಆಗಿರುತ್ತೆ, ಅದನ್ನು ಈಡೇರಿಸೋದಕ್ಕೆ ಗಂಡನ ಕೈಲಿ ಆಗೋದಿಲ್ಲ. ಅದರಿಂದ ಈ ರೀತಿ ಡಿವೋರ್ಸ್ಗಳಾಗುತ್ತೆ ಅಷ್ಟೇ, ಬೇರೆ ಏನೇನಿಲ್ಲ. ನೀವು ನೋಡಿರ್ಬೋದು, ಕೆಲವು ನಟಿಯರಂತೂ ಇನ್ನೂ ಕೂಡ ಹಾಗೇ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಯಶ್ ಮತ್ತು ರಾಧಿಕಾ ಪಂಡಿತ್ ಆಗಿರ್ಬೋದು, ಅವ್ರದ್ದಾಲೆ ಮದುವೆ ಆಗಿ ಹೆಚ್ಚು ಕಮ್ಮಿ ಒಂದು 10 ಇಯರ್ಸ್ ಹತ್ತಿರ ಆಯಿತು, 10 ಇಯರ್ಸ್ 10 ಇಯರ್ಸ್ ಆಯಿತು. ಬಟ್ ಆದರೂ ಕೂಡ ಆರಾಮಾಗಿ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ನೋಡಿ, ವಿಷ್ಣುವರ್ಧನ್ ಮತ್ತು ಭಾರತಿಯವ್ರು ನೋಡಿರ್ಬೋದು, ಅವರು ಕೂಡ ಮದುವೆ ಆದರೂ ಕೊನೆವರೆಗೂ ಜೀವನ ಕಳ್ಕೊಂಡು ಹೋದರು. ನೋಡಿ, ಇದೇ ರೀತಿ ಒಬ್ರಿಗೊಬ್ರು ಮನಸ್ಸು ಅಂತಕ್ಕಂಥದ್ದು ಕರೆಕ್ಟಾಗಿದ್ದರೆ ಡಿವೋರ್ಸ್ ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇದ್ದರೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಅಂತಲ್ಲ. ಒಂದು ಕುಟುಂಬದಲ್ಲಿ ಏನೇ ಕಲಹ, ಡೌಟ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನೇ ಒಂದು ಭಿನ್ನಾಭಿಪ್ರಾಯಗಳು ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ಶ್ರುತಿಯವರ ಬಾಳಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಬಟ್ ಎರಡನೇ ಮದುವೆ ಆದರೂ ಚಂದ್ರಚೂಡನ್ನವ್ರನ್ನ ಮದುವೆ ಆದರು ಅಂತ ಕೂಡ ಒಂದು ಕಿರಿಕ್ ಮಾಡಿಕೊಂಡ್ರು ಆ ಟೈಮಲ್ಲೂ ಕೂಡ. ಬಟ್ ಆದರೂ ಕೂಡ ಚಂದ್ರಚೂಡ್ನವರು ಕೂಡ ಈಗ ವಾಸ ಮಾಡ್ತಾ ಇಲ್ಲ, ಅವ್ರ ಜೊತೆ ಕೂಡ ಒಂದು ಸುದ್ದಿ ಕೇಳಿ ಬಂತು. ಬಟ್ ಏನಂತಂದರೆ, ಚಂದ್ರಚೂಡ್ ಅಂತ ನೀವು ಕೇಳಿರ್ಬೋದು, ಇವರು ಕೂಡ ನಟರಾಗಿ ಅಷ್ಟೇನು ಫೇಮಸ್ ಇಲ್ಲದೆ ಇರ್ಬೋದು ಕೂಡ. ಬಟ್ ಕೆಲವೊಂದು ಸಿನಿಮಾಗಳಲ್ಲಿ ಕೂಡ ನಟನೆಯನ್ನು ಅಭಿನಯಿಸಿದ್ದಾರೆ. ಬಟ್ ಏನಂತಂದರೆ, ಚಂದ್ರಚೂಡನ್ನವ್ರನ್ನ ಯಾಕೆ ಮದುವೆ ಆದರೂ ಶ್ರುತಿಯವರು, ಮಹೇಂದ್ರ ಅವ್ರನ್ನವ್ರಿಗೆ ಯಾಕೆ ಡಿವೋರ್ಸ್ ಕೊಟ್ಟರು? ಬಟ್ ಯಾಕೆ ಅಂತಂದರೆ, ಆದರೂ ಕೂಡ ಮಹೇಂದ್ರ ಅವರ ಮಗಳು ಮಹೇಂದ್ರ ಅವರವರ ಮಗಳು ಗೌರಿ ಅಂತಕ್ಕಂಥ, ಈಗಿರ್ತಕ್ಕಂಥ ಗೌರಿ ಅನ್ನೋರು. ಆದರೂ ಕೂಡ ಶ್ರುತಿ ಮತ್ತು ಮಹೇಂದ್ರ ಹುಟ್ಟಿರ್ತಕ್ಕಂಥ ಮಗಳು ಅವಳೇ. ಮೂಲತಃ ಬಂದು ಮೊದಲನೇ ಗಂಡ ಮಹೇಂದರೇ. ಆದರೂ ಕೂಡ ಮಹೇಂದ್ರನವ್ರನ್ನ ನೋಡಿ, ಮಹೇಂದ್ರ ಕೂಡ ಎಂಥ ಸಿನಿಮಾದಲ್ಲೆಲ್ಲ ಎಂತೆಂಥ ನಟನಾಗಿ ಅಭಿನಯಿಸಿದ್ದಾರೆ ಹಿಂದೆ ಎಲ್ಲ ನೀವು ನೋಡಿರ್ಬೋದು. ನೋಡಿ, ಮಹೇಂದ್ರವ್ರಿಗೆ ಇಂಥ ಪರಿಸ್ಥಿತಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ.